ರಂಜಿತ್ ಮನೆ ರಗಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದ ರಂಜಿತ್ ಮನೆ ರಗಳೆ ಇದೀಗ ಬೀದಿಗೆ ಬಂದು ನಿಂತಿದೆ. ತಾಳಿ ಕಟ್ಟಿದ ಪತ್ನಿಯ ಪರವಾಗಿ ರಂಜಿತ್ ನಿಂತಿದ್ದು, ಹೆತ್ತವರನ್ನ ಬಿಟ್ಟು ಬಂದವಳಿಗೆ ಬೈಬೇಡ ಅಂತ ರಂಜಿತ್ ಅಕ್ಕನಿಗೆ ಆವಾಜ್ ಹಾಕಿದ್ದಾರೆ. ಮದುವೆಯಾಗಿ ಕೆಲವೇ ತಿಂಗಳಾಗಿದೆ, ಅದಾಗ್ಲೇ ಇದೆಂಥ ಜಗಳ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಕ್ಕನಿಗೆ ಸಪ್ರೇಟ್ ಮನೆ ಇದ್ರೂ ಕೂಡ ಅಕ್ಕನಿಗೆ ಅದೆಂಥ ಆಸೆ ಅಂತ ಇದೀಗ ರಂಜಿತ್ ಕೂಡ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡ್ಬೇಕಾದ್ರೆ ಪ್ರಶ್ನೆ ಹಾಕಿದ್ರು. ಸೌಟ್ ಇಟ್ಕೊಂಡು ಬಡ್ದಾಟ, ಪಾತ್ರೆ ಇಟ್ಕೊಂಡು ಹೊಡೆದಾಟ. ಮದುವೆಗೂ ಮುನ್ನ ರಂಜಿತ್ ಜೊತೆಗೆ ಇದ್ದ ಇಬ್ಬರು ಅಕ್ಕಂದ್ರು ಈಗ ಮದುವೆ ಆದ ಮೇಲೆ ಸೆಪರೇಟ್ ಆಗಿದ್ದಾರೆ. ಮದುವೆಗೂ ಮುನ್ನ ರಂಜಿತ್ ಜೊತೆಗೆ ಇಬ್ರು ಅಕ್ಕಂದ್ರು ಅಂದ್ರೆ ಒಟ್ಟಿಗೆ ಇದ್ರು, ಎಲ್ರು ಅಕ್ಕ ತಮ್ಮಂದ್ರೆಲ್ಲರೂ ಒಟ್ಟಿಗೆ ಇದ್ರು. ಆದ್ರೆ ಮದುವೆ ಆದ್ಮೇಲೆ ಅಕ್ಕ ಸಪ್ರೇಟ್ ಹೋದ್ರು. ಮದುವೆ ಆಗಿ ಒಂದೇ ತಿಂಗಳಲ್ಲಿ ಪತ್ನಿ ವಿರುದ್ಧ ಅಕ್ಕನಿಗೆ ರೋಷಾವೇಶ ಅಂತೆ. ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅತ್ತಿಗೆ ನಾದ್ನಿಗೆ ಯಾಕೆ ಆಗ್ತಾ ಇಲ್ಲ, ರಂಜಿತ್ ಅಕ್ಕನಿಗೆ ಮತ್ತು ರಂಜಿತ್ ಹೆಂಡತಿಗೆ ಯಾಕೆ ಆಗ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ರಂಜಿತ್ ಅವರು ಒಂದ್ ಸೈಡ್ ನಿಂತು ಬಿಟ್ಟಿದ್ದಾರೆ, ಹೆಂಡತಿ ಪರವಾಗಿ ನಿಂತಿದ್ದಾರೆ. ಅಕ್ಕನಿಗೆ ಅದೇ ಪೊಸೆಸಿವ್ನೆಸ್ ಕಾಡ್ತಾ ಇದೆಯಾ ಅಥವಾ ಏನು ಅನ್ನೋದು ಗೊತ್ತಿಲ್ಲ. ಇವರು 3rd ಫ್ಲೋರ್ ಅಲ್ಲಿ ಇದ್ದಾರೆ, ಅವರು 1st ಫ್ಲೋರ್ ಅಲ್ಲಿ ಇದ್ದಾರಂತೆ. ಬಟ್ ಈ ಜಗಳ ಹೆಂಗಾಗ್ಬಿಡ್ತು ಅಂದ್ರೆ, ಈ ಹಳ್ಳಿಗಳ ಕಡೆಯಲ್ಲಿ ಪಾಪ ಏನು ಓದಿರಲ್ಲ, ಏನೋ ಒಂದು ಹಂತಕ್ಕೆ ಜಗಳ ಆಡ್ತಿರ್ತಾರಲ್ಲ, ಹಾಗೆ ಓದಿರುವಂಥವ್ರು ಎಲ್ಲ ತಿಳಿದುಕೊಂಡಿರುವಂಥವ್ರು ಇಲ್ಲಿ ಮನೆಯೊಳಗೆ ಜಗಳ ಆಡಿದ್ದಾರೆ. ಆ ಜಗಳ ಬೀದಿಗೆ ಬರಕ್ ಕಾರಣ ಏನ್ ಗೊತ್ತಾ? ಫೋನು. ಅವರು ಮೊಬೈಲ್ ಇಟ್ಕೊಂಡು ರೆಕಾರ್ಡು, ಇವರು ಮೊಬೈಲ್ ಇಟ್ಕೊಂಡು ರೆಕಾರ್ಡು. ಕೇಳಿಸ್ಕೊಳಕ್ಕೆ ಒಂದ್ ರೀತಿ ಹಿಂಸೆ ಆಗ್ಬೇಕು. ಏನಪ್ಪ ತಿಳಿದಿರುವಂಥವ್ರು ಹಿಂಗ್ ಮಾಡ್ತಾರಲ್ಲ ಅಂತ. ರಂಜಿತ್ ಅಕ್ಕ ಮತ್ತು ರಂಜಿತ್ ಹೆಂಡತಿ, ಅಕ್ಕ ವರ್ಸಸ್ ಹೆಂಡತಿ ಅಂತ ಬಂದಾಗ ಯಾರ ಆಯ್ಕೆ ಅಂದ್ರೆ ಅವ್ರ ಹೆಂಡತಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಬಟ್ ಇವರಿಬ್ಬರ ಜಗಳದಲ್ಲಿ ಪಾಪ ಏನೂ ಮಾತಾಡದೆ, ಮುಂದಕ್ಕೆ ಏನೂ ತೋಚದೆ ಅಲ್ಲಿ ಗಮನಿಸ್ತಾ ಇದ್ದೀರಾ. ಅವ್ರ ಅಕ್ಕನ ವಿಡಿಯೋದಲ್ಲಿ ಅವ್ರ ತಂದೆ ಹಿಂಗೆ ಪಾಸ್ ಆಗ್ತಾರೆ, ರೆಡ್ ಟೀ ಶರ್ಟ್ ಹಾಕಿ. ಅಪ್ಪನಿಗೆ ಮಗನ ಮಗಳ ಎರಡು ಕಣ್ಣಿದ್ದಂಗೆ, ಮಗ ಮತ್ತು ಮಗಳು ಯಾರ ಪರವಾಗಿ ನಿಂತ್ಕೊಳ್ತಾರೆ. ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ರಂಜಿತ್ ಪತ್ನಿ ಅವ್ರು ಹೇಳ್ತಾರೆ, ಮನೆಗೆ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಬಂದು ಹಿಂಗ ನೋಡ್ಕೊಳ್ಳೋದು ನೀವು, ಸೊಸೆನ್ ಹೀಗೆ ನೋಡ್ಕೊಳ್ತೀರಾ, ನಾಚಿಕೆ ಆಗಲ್ವಾ ಅಂತ ಮಾವನಿಗೆ ಆವಾಜ್ ಹಾಕ್ತಾರೆ. ಬಟ್ ಅವರ ಬಾಯಿಂದ ಉತ್ತರ ಯಾವುದೂ ಇರಲ್ಲ. ನೀನು ನನ್ನ ಬ್ಲಡ್ ಅಲ್ಲಿ ಬಂದಿರೋದು, ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ? ನೀನ್ ಹೆಂಗ್ ಕರ್ಕಿ? ನೀನ್ ಅವ್ಳ ಬಟ್ಟೆ ಎತ್ತದ್ಲು ಕಣೋ, ಬಟ್ಟೆ ಕಿತ್ತು ಎತ್ತದ್ಲು ಕಣೋ. ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನೀನ್ ರಶ ಅವಳ ಬಟ್ಟೆ ಎತ್ತದ್ಲು, ನೀನ್ ಅಕ್ಕ ನಾನು. ಬಟ್ಟೆ ಕಿತ್ತು ಎತ್ತಿದಕ್ಕೆ ಬಟ್ಟೆ ಕಿತ್ತು ಎತ್ತದ್ಲು ರಶ. ರಶ ನಿನ್ ಮೇಲೆ ಆಣೆ ಇರ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗು. ಯಶ ಮನೆಯೊಳಗೆ ಬಂದಿಲ್ಲ. ಎರಡ? ಏ ಸುಳ್ಳು,